ಏಷ್ಯಾನೆಟ್ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ನೇತೃತ್ವದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ನಂಜನಗೂಡಿನಲ್ಲಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಆರ್ಪಿ ರಸ್ತೆ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆ ವಿಷಯದಡಿ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಯನ್ನ ಚಿತ್ರಗಳ ಮೂಲಕ ಅದ್ಭುತಗೊಳಿಸಿದ್ರು. ಏಷ್ಯಾನೆಟ್ ಕನ್ನಡಪ್ರಭ ಸುವರ್ಣ ನ್ಯೂಸ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧಾ ಅಂಗವಾಗಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಅದ್ಭುತ ಚಿತ್ರಗಳನ್ನು ಬಿಡಿಸಿ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಲಾ ಆವರಣದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆಯ ವಿಷಯದಲ್ಲಿ ನಡೆದ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಕರವಾಗಿ ಚಿತ್ರಗಳನ್ನು ಬಿಡಿಸುವ ಮೂಲಕ ಎಲ್ಲರ ಗಮನವನ್ನ ಸೆಳೆದ್ರು. ಪರಿಸರ ಸಮತೋಲನದಲ್ಲಿ ವನ್ಯಜೀವಿಗಳ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನ ವಿದ್ಯಾರ್ಥಿಗಳು ತಮ್ಮ ಅದ್ಭುತ ಚಿತ್ರಗಳ ಮೂಲಕ ವರ್ಣಿಸಿದ್ರು. ಸಾಕಷ್ಟು ವಿದ್ಯಾರ್ಥಿಗಳು ಅರಣ್ಯ ಸಂಪತ್ತಿನ ಚಿತ್ರಗಳನ್ನ ಬರೆದ್ರೆ ಮತ್ತಷ್ಟು ವಿದ್ಯಾರ್ಥಿಗಳು ಅರಣ್ಯದಲ್ಲಿ ವಿವಿಧ ಪ್ರಾಣಿ ಸಂಕುಲಗಳ ಬದುಕಿನ ಚಿತ್ರವನ್ನ ಚಿತ್ರಿಸಿದ್ದರು. ಒಟ್ಟಿನಲ್ಲಿ ಒಂದೊಂದು ಚಿತ್ರವು ಅರಣ್ಯ ಸಂಪತ್ತಿನ ವಿಷಯದ ದೊಡ್ಡ ವಿಶ್ಲೇಷಣೆಯನ್ನೇ ಮಾಡುವಂತೆ ಇದ್ವು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್, ಪತ್ರಕರ್ತ ಮಹೇಂದ್ರ, ರಂಗಸ್ವಾಮಿ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಮತ್ತು ಶಾಲಾ ಪ್ರಾಂಶುಪಾಲರು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವಾಗಿ ಫಲಕ ಮತ್ತು ಪ್ರಶಸ್ತಿ ಪತ್ರವನ್ನ ವಿತರಣೆ ಮಾಡಿ ಬೆನ್ನು ತಟ್ಟಿದ್ರು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್ ಮಾತನಾಡಿ, ಬಾಲ್ಯದಿಂದಲೇ ಪರಿಸರ ಜಾಗೃತಿ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಕುರಿತು ಉತ್ತಮ ಚಿತ್ರಗಳನ್ನು ಬಿಡಿಸಿ ಕಲೆಯನ್ನ ಪ್ರದರ್ಶಿಸಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಶುಭ ಹಾರೈಸಿದ್ರು. ಜೊತೆಗೆ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ತಾಲೂಕಾದ್ಯಂತ ಜಿಲ್ಲಾಂತಕ್ಕೆ 3 ದಿನದ ಆಯ್ಕೆ ಮಾಡಬೇಕಾಗುತ್ತೆ. ಜಿಲ್ಲಾಂತದಲ್ಲಿ ನಿಮಗೆ ಕ್ಯಾಶ್ ಪ್ರೈಸ್ ಇದೆ, 3 ಜನಕ್ಕೂ ಕ್ಯಾಶ್ ಪ್ರೈಸ್ ಇದೆ. ಜೊತೆಗೆ ಜಿಲ್ಲಾಂತದ ರಾಜ್ಯಾಂತಕ್ಕೆ ಅಲ್ಲೂ ಸಹ ನಗದು ನಮಗೆ ಸಿಕ್ಕಿದೆ. ಹಾಗಾಗಿ ಬಹುಮಾನ ತಗೊಳ್ಳ ಜೊತೆಗೆ ನಿಮಗೆ ಪರಿಸರ ಪರೀಕ್ಷೆ ಮೂಡಬೇಕು. ನಿಮ್ಮ ಮುಂದಿನ ತಲೆಮಾರಿಗೆ ಉತ್ತಮ ಪರಿಸರವನ್ನು ನಾವು ಅಪೋರ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಚಿತ್ರವನ್ನು ಬಿಡಿಸಲಿಕ್ಕೆ ನಾವು ಇಲ್ಲಿನ ಅವರು ಆಯೋಜನೆ ಮಾಡಿದ್ದಾರೆ. ಆಯೋಜನೆಗೆ ಕೇಳಿದಾಗ ನಾವು ಪಟ್ಟಣದಲ್ಲಿ ಯಾವುದೇ ಕಾರ್ಯಕ್ರಮ ತಮಗೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಮಾಡೋದ್ರಿಂದ ಯಾವ ಕಡೆಯಿಂದ ಬಂದು ಸಹ ನಿಮಗೆ ನಾವು ಮಾಡಿದ್ವಿ. ಈ ಸ್ಥಳಾವಕಾಶವನ್ನು ನಾವು ಹೇಳಿದಾಗೆ ಹಲವಾರು ವರ್ಷದಿಂದ ಮಕ್ಕಳು ಬಂದಿದೆ. ಇದು ಉತ್ತಮವಾದ ಮುಂದಿನ ಪೀಳಿಗೆಗೆ ಏನು ಮುಂದಿನ ಏನಾಗಬೇಕು ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಇದು ಒಂದು ಪಾಠ. ವಿದ್ಯೆ ಎಷ್ಟು ಮುಖ್ಯನೋ ಈ ಪರಿಸರನೂ ಅಷ್ಟು ಮುಖ್ಯ. ಯಾಕೆ ಈ ಮಾತು ಹೇಳ್ತೀವಿ? ಯಾರಾದರೂ ಇದನ್ನ ನಿಮಗೆ ಮೆಚಾರಿಟಿ ಇರ್ತದೆ. ನನಗೆ ಏನು ಪರಿಸರದ ಬಗ್ಗೆ ನೀವು ಕಾಳಜಿಯನ್ನು ಕಂಡಿದ್ದೀರಿ, ನೀವೇನೋ ಪ್ರಾಣಿ ನೋಡ್ಬೇಕಾದ್ರೆ ಜೂ ಹೋಗ್ತೀವಿ. ಈಗ ನೀವು ಮನೆ ಮುಂದೆನೇ ಬಂದು ನಿಂತ್ಕೊಳ್ತಂಥ ಕಾಲ ಬಂದಿದೆ. ನಾನೇ ನೋಡಿರ್ಬೋದು, ಬೇರೆ ಬೇರೆ ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಕಾಡಲ್ಲಿರ್ತಕ್ಕಂಥದ್ದು ನಿಮ್ಮ ಮನೆ ಇದ್ದಲ್ಲೇ ಆಗ್ಬೋದು, ನಿಮ್ಮ ತೋಟದಲ್ಲೇ ಆಗ್ಬೋದು, ಜಮೀನುಗಳಲ್ಲೇ ಆಗ್ಬೋದು, ಅದು ಕಾರಣ ಆಗಿರೋದು ಆಗ್ಬಾರ್ದು. ಅದು ಮುಂದೆ ಆಗಬಾರ್ದು ಅಂತ ನಿಮಗೆ ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಕನ್ನಡ ಸುವರ್ಣ ಮಾಡ್ತಿದ್ದಾರೆ. ಒಂದು ಉತ್ತಮವಾದ ಪ್ರತಿಯೊಬ್ಬರು ಪತ್ರಕರ್ತ ಮಹೇಂದ್ರ ಹಾಗೂ ಶಾಲಾ ಉಪ ಪ್ರಾಂಶುಪಾಲ ಮುರುಗೇಶ್ ಕೂಡ ಮಾತನಾಡಿ, ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಸ್ಪರ್ಧೆ ಆಯೋಜನೆಯ ಸದುದ್ದೇಶವನ್ನ ತಿಳಿಸಿದ್ರು. ಅವರು ಇದಕ್ಕೆ ರಾಯಭಾರಿಗಳಾಗಿದ್ದರು. ನಂತರದ 2 ವರ್ಷ ರಿಷಬ್ ಶೆಟ್ಟಿ, ನಮ್ಮ ರಿಷಬ್ ಶೆಟ್ಟಿ ಅವರ ಇದಕ್ಕೆ ರಾಯಭಾರಿಯಾಗಿದ್ದರು. ಕಾಡಂಚಿ ಗ್ರಾಮಗಳಿಗೆ ಹೋಗಿ ಕಾಡಿನ ಸಮಸ್ಯೆಗಳು ಮತ್ತು ಕಾಡಂಚಿ ವಾಸಿಸ್ತಕ್ಕಂಥ ರೈತರ ಸಮಸ್ಯೆಗಳು ಇದನ್ನು ಸರ್ಕಾರಕ್ಕೆ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಂತರದ ಅದರ ಮುಂದಿನ ವರ್ಷ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕೊರತೆ, ಅರಣ್ಯ ಇಲಾಖೆ ಸೌಲಭ್ಯಗಳು ಏನೇನು ಬೇಕು ಇದನ್ನು ಸರ್ಕಾರಕ್ಕೆ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಏನಂತಂದರೆ ಮಕ್ಕಳ ದಿನಾಚರಣೆ ಇರೋದ್ರಿಂದ
ಮಕ್ಕಳಲ್ಲಿ ಕಾಡಿನ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಈ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ನಿಮ್ಗೆ ಎಲ್ಲರೂ ಬಂದಿದೆ. ಈಗ ನಂಜನಗೂಡು HD ಕಾಲದಲ್ಲಿ ತುಂಬ ಚೆನ್ನಾಗಿ ಗೊತ್ತು. ಹುಲಿಗಳು ಮುಂಚೆ ಕಾಡಂಚಲ್ಲಿ ಮಾತ್ರ ಇರ್ತಿತ್ತು, ಈಗ ಮೈಸೂರಿಗೆ ಬರಂಗಾಗಿದೆ. ಆ ಪರಿಸ್ಥಿತಿ ತಂದುಕೊಂಡ್ರು ನಾವು ಈ ಬಗ್ಗೆ ನಿಮ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ನಾವು ಮುಂದೆ ಕಳಕಳಿ ಮತ್ತೆ ಮುಂದಿನ ಪೀಳಿಗೆ ನೀವು ಆಗ್ತಿಲ್ಲ, ನೀವು ಕಾಡನ್ನು ಉಳಿಸ್ಬೇಕು, ಮತ್ತೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಕು. ಈ ಒಂದು ಅರಿವು ನಿಮ್ಮಲ್ಲಿ ಉಂಟೇನ ಕಾರಣಕ್ಕೆ ಈ ಒಂದು ವೇದಿಕೆಯನ್ನು ಕಲಿಸ್ಕೊಂಡಿದೆ. ತಾವೆಲ್ಲರೂ ಬಂದಿದ್ದೀರಾ. ಈ ಒಂದೇ ಇದು ಬಗ್ಗೆ ಉಪಯೋಗ ಆಗುತ್ತೆ ಅಂತ ಖಂಡಿತ ಆಗುತ್ತೆ. ಸೊ ಅದರಿಂದ ಯಾವಾಗಲೂ ಕೂಡ ನಿಮ್ದೇನಿದೆ, ನಿಮ್ಮತನ ನೀವು ನೋಡುತ್ತೇನು, ಅದರಲ್ಲಿ ಏನು ಬದಲಾವಣೆ ಮಾಡ್ಬೋದು ಅದನ್ನ ಮಾಡಿ. ಸೊ ನೀವೆಲ್ಲರೂ ಮಾಡಿದ್ದೀರಾ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ. ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿಗಳಾದ ಪ್ರಭಾಕರ್, ಲತಾ, ಶ್ರೀಪತಿ, ವಿಶ್ವನಾಥ್ ಸೇರಿದಂತೆ ಶಾಲೆಯ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.